ಸತ್ಯ ಏನಮ್ಮ ನಿನ್ನೆ ಟಿವಿನಲ್ಲಿ ಮಿಂಚಿಂಗೋ ನಾಟ್ ಓನ್ಲಿ ಮಿಂಚಿಂಗಮ್ಮ, ರೊಮ್ಯಾನ್ಸಿಂಗು. ಏಯ್ ಸುಮ್ಮನೆ ನಾನು ಶೀಲ್ಡ್ ಗೆದ್ಬಿಟ್ಟೆ ಅಂತ ಹೊಟ್ಟೆವ್ರಿಗೆ ಏನೇನೋ ಮಾತಾಡ್ಬೇಡಿ ನೀವು. ನಾವ್ ಯಾಕೋ ಹೊಟ್ಟೆವ್ರಿ ಪಡೋಣ. ನೀನ್ ಶೀಲ್ಡ್ ಗೆದ್ದೆ ಅಂದ್ರೆ ನೀನ್ ಶೀಲ್ಡ್ ಗೆದ್ರೆ ನಾವೇ ಗೆದ್ದಷ್ಟು ಸಂತೋಷ ಆಗ್ತಿದೆ. ಆದ್ರೆ ಅದಕ್ಕಿಂತಲೂ ಹೆಚ್ಚು ಸಂತೋಷ ಅಮರ ನಿನ್ನ ಲವ್ ಮಾಡ್ತಾಳೆ ಅಂತ ಗೊತ್ತಾಗ್ತಿದೆ. ಮುಚ್ಚಿರೋ ಬಾಯಿ, ಅವಳು ಯಾಕ ನನ್ನ ಲವ್ ಮಾಡ್ತಾಳೆ? ಯಾಕೆ ಅಂದ್ರೆ ಹುಡುಗ ರೂಪವಂತ, ಗುಣವಂತ, ಬುದ್ಧಿವಂತ ಅಂತ. ಹೌದು, ಅವಳು ಬಂದು ಇವನ ಹತ್ರ ಹೇಳ್ಬಿಟ್ಲು ಸತ್ಯ ಬುದ್ಧಿವಂತ, ರೂಪವಂತ, ಗುಣವಂತ, ಅದಕ್ಕೆ ಅವನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಅವಳು ಯಾಕೋ ಬಂದು ನಮ್ಮ ಹತ್ರ ಹೇಳ್ಬೇಕು? ನಿನ್ನೆ ಕ್ವಿಜ್ ಪ್ರೋಗ್ರಾಮ್ ಅಲ್ಲಿ ನಿನ್ ಜೊತೆ ಕ್ಲೋಸ್ ಆಗಿ ಬಿಹೇವ್ ಮಾಡಿ ಇಡೀ ಜಗತ್ಗೆ ಸಾರ್ಬಿಟ್ಲು ನಾನು ಸತ್ಯ ಲವರ್ಸ್ ಅಂತ. ಶಟಪ್, ಏನೋ ಕ್ಲೋಸ್ ಆಗಿ ಬಿಹೇವ್ ಮಾಡಿದ್ವಿ. ನನಗ್ ಗೊತ್ತಿರೋ ಕ್ವಶನ್ಸ್ ನಾನು ಆನ್ಸರ್ ಮಾಡಿದೆ, ಅವಳಿಗೆ ಗೊತ್ತಿರೋ ಕ್ವಶನ್ಸ್ ಅವಳು ಆನ್ಸರ್ ಮಾಡಿದ್ಲು ಅಷ್ಟೇ. ಹೌದಪ್ಪ, ಆನ್ಸರ್ ಮಾಡಿದ್ರಿ. ಆನ್ಸರ್ ಮಾಡುವಾಗ ಕಿವಿ ಹತ್ರ ಕಿವಿ ತಂದಿದ್ದೇನು, ಮೂತಿ ಹತ್ರ ಮೂತಿ ತಂದು ಪಿಸ ಅಂತ ಮಾತಾಡಿದ್ದೇನು, ಬೇಕಂತ ನಾನು ಹೇಳ್ತೀನಿ ಅಂತ ಕೈ ಹಿಡ್ಕೊಂಡಿದ್ದೇನು. ಕರೆಕ್ಟ್ ಆನ್ಸರ್ ಹೇಳಿದಾಗ ಖುಷಿಯಿಂದ ಇಬ್ರು ಕೈ ಕುಲ್ಕಿ ಕೇಕೆ ಹಾಕಿದ್ದೇನು. ಇಟ್ಸ್ ಆಲ್ ಪಾರ್ಟ್ ಆಫ್ ದ ಗೇಮ್ ಮ್ಯಾನ್. ಎಸ್ ಮ್ಯಾನ್, ಇಟ್ ಇಸ್ ಆಲ್ಸೋ ಸ್ಟಾರ್ಟ್ ಆಫ್ ಲವ್ ಗೇಮ್. ಹೇಯ್ ಸ್ಟಾಪ್ ಇಟ್. ನಾನೇ ನಿಮ್ ತರ ಪಿಕ್ನಿಕ್ ನಲ್ಲಿ ಅಂತಾಕ್ಷರಿ ಹಾಡೋದ್ ಮಾತ್ರಕ್ಕೆ ಮರ ಬಿದ್ದು ಒಬ್ರ ಮೇಲೆ ಒಬ್ರು ಬಿದ್ವಿ ಅನ್ನೋ ಕಾರಣಕ್ಕೆ ಲವ್ ಮಾಡೋದಾಗ್ಲಿ ಅಥವಾ ಅವಳ ಲವ್ ಉಂಟಾಗಿದೆ ಅಂತ ತಿಳ್ಕೊಳ್ಳೋಷ್ಟು ಫೂಲ್ ಅಲ್ಲ ಕಣೋ. ಒಂದು ಕ್ವಿಸ್ ಕಾಂಪಿಟೇಷನ್ ಅಲ್ಲಿ 1 ಗಂಟೆ ಜೊತೆ ಕೂತ್ಬಿಟ್ರೆ, ಅವಳ ಹತ್ರ ಕಿವಿ ಹತ್ರ ಮಾತಾಡ್ಬಿಟ್ರೆ, ಕೈ ಕುಲುಕ್ಬಿಟ್ರೆ ಲವ್ ಆಗ್ಬಿಡತ್ತಾ? ಹಾಗಾದ್ರೆ ಲವ್ ಆಗಕ್ಕೆ ಇನ್ನೇನಾಗ್ಬೇಕಪ್ಪ? ಲವ್ ಆಗಕ್ಕೆ ಇಬ್ಬರ ಅಭಿರುಚಿಗಳು ಒಂದೇ ಅನ್ನೋದು ಗೊತ್ತಾಗ್ಬೇಕು, ಇಬ್ಬರ ಹವ್ಯಾಸಗಳು ಒಂದೇ ಅನ್ನೋದು ಗೊತ್ತಾಗ್ಬೇಕು, ಇಬ್ಬರ ಆಲೋಚನೆಗಳು ಕೂಡ ಒಂದೇ ಅನ್ನೋದು ಗೊತ್ತಾಗ್ಬೇಕು, ಇಬ್ಬರ ಭಾವನೆ ಚಿಂತನೆಗಳು ಒಂದಾಗಿ. ಈಗ ಅದೆಲ್ಲ ಆಗಿದೆಯಲ್ಲೋ. ನಿನ್ನ ಅಮರನ ಅಭಿರುಚಿ ಒಂದೇ, ಇಬ್ರು ಹಳ್ಳಿಗೂ ತರ ಡ್ರೆಸ್ ಮಾಡ್ಕೊಂತೀರಾ, ಇಬ್ಬರ ಹವ್ಯಾಸನೂ ಒಂದೇ, ಇಬ್ರಿಗೂ ಒಂದೇ ಒಂದು ಸಿನಿಮಾ ಹಾಡಕ್ಕೂ ಬರಲ್ಲ, ಇಬ್ಬರ ಆಲೋಚನೆನೂ ಒಂದೇ, ಯಾವಾಗ್ಲೂ ಕ್ಲಾಸಿಗೆ ಫಸ್ಟ್ ಬರೋದು, ಇಬ್ಬರ ಭಾವನೆಗಳು ಒಂದೇ, ಯಾವಾಗ್ಲೂ ಜಗತ್ತೇ ತಮ್ಮ ತಲೆ ಮೇಲೆ ಇದೆ ಅಂತ ತಿಳಿಯೋದು, ಇಬ್ಬರ ಚಿಂತನೆನೂ ಒಂದೇ, ಜಗತ್ತಿನ ನಾಲೆಜ್ ಎಲ್ಲ ತಮ್ಮ ತಲೆ ಮೇಲೆ ತುಂಬ್ಕೊಬೇಕು ಅನ್ನೋದು. ನೀನ್ ಹೇಳಿದ್ರೆ ನಿಮ್ಮಿಬ್ರಲ್ಲಿ ಇದೆ ಅನ್ನೋ ಕಾರಣಕ್ಕೆ ಅವನನ್ನ ಲವ್ ಮಾಡ್ತಾ ಇರೋದು. ನನ್ ಮಗ ನೀನ್ ಒಳಗಡೆ ಲವ್ ಮಾಡ್ತಾ ಹೊರಗಡೆ ಲವ್ ಮಾಡ್ತಿಲ್ಲ ಅಂತ ತೋರಿಸ್ಕೊಳ್ಳೋದು. ಏಯ್, ನೀವ್ ಏನಾದ್ರೂ ಅನ್ಕೊಳ್ರ, ನಾನಂತೂ ಅಮರನ್ ಲವ್ ಮಾಡ್ತಾ ಇಲ್ಲ. ನೋಡೋ, ನೀನ್ ಅವಳನ್ನ ಲವ್ ಮಾಡ್ತೀಯೋ ಬಿಡ್ತೀಯೋ, ಅವಳಂತೂ ಖಂಡಿತ ನಿನ್ನ ಲವ್ ಮಾಡ್ತಿದ್ದಾಳೆ. ಲವ್ ಸುಮ್ನೆ ಇಲ್ದೇ ಇರೋ ವಿಚಾರಗಳನ್ನ ನನ್ನ ತಲೆಗೆ ತುಂಬಬೇಡಿ. ಅವಳು ನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ಅಷ್ಟು ಖಂಡಿತವಾಗಿ ಹೇಗೋ ಹೇಳ್ತೀರಾ? ಹೇಗೆ ಅಂದ್ರೆ ಲಕ್ಷಾಂತರ ಜನ ತಮ್ಮ ಟಿವಿ ನೋಡ್ತಾ ಇದ್ರೆ ಅನ್ನೋ ಪರಿವೇ ಇಲ್ದ್ರ ಮುಗ್ಧತ್ರ ಮುಖ ತರ ಅವಳು ಬೆಚ್ಚಕಂದ ಕೈ ಹಿಡ್ಕೊಳ್ಳೋಳು, ಒಳ್ಳೆ ಪ್ರೇಮಿಗಳು ಕಿಸ್ಕೊಡ್ತಾರ, ಪಿಸ್ಪಿಸ ಅಂತ ಕಿಸ್ಕೊಟ್ಟವಳು. ಅದು ಕ್ವಿಜ್ ಕ್ವಶನ್ಸ್ ಕೇಳಿದಾಗ ಆನ್ಸರ್ಸ್ ಡಿಸ್ಕಸ್ ಮಾಡ್ತಾ ಇದ್ದು. ಹೌದಾ? ಹಾಗಾದ್ರೆ ದಾವಣಗೆರೆ ಕಾಲೇಜಿಂದ ಒಬ್ಬ ಹುಡುಗಿ ಬಂದಿರೋದು, ಅವರು ನಿಮ್ಮಷ್ಟೇ ಕ್ಲೋಸ್ ಆಗಿ ಮೂವ್ ಆಗ್ತಿದ. ನೀನ ನೋಡಿದ್ಯಲ್ಲ ಆ ರಜೀನ ಹುಡುಗಿ ಒಂದ್ಸಲಿ ಅದು ರಮೇಶನ್ ಕೇಳ್ಕೊಂಡೇನಾ? ಮುಖದ ಹತ್ರ ಮುಖ ತಂದೇನಾ? ಬೆಚ್ಚಕಂದ ಪಿಸ್ಪಿಸ ಅಂತ ಪಿಸ್ಕೊಡ್ತಿದ್ದೇನಾ? ಅದೇ ಅಮ್ಮಳ ಬೇಕು ಅಂತ ನಿನ್ ಭುಜ ಹಿಡ್ಕೊಂಡಿರೋಳು, ಸುಮ್ಸುಮ್ಮನೆ ಅದು ಕೈ ಕುಲ್ಕೊಳ್ಳು, ಏನೋ ಡಿಸ್ಕಸ್ ಮಾಡೋ ತರ ನಿನ್ ಮುಖದ ಹತ್ರ ಮುಖ ತಗೊಂಡ್ಬರೋಳು. ಒಂದ್ಸಲಿ ಇಂದು ಕೈ ಅದಂತಾನೇ ಇದ್ಲು, ಒಂದ್ಸಲಿ ಅಂತೂ ನಿನ್ ಮುಖ ತುಟಿ ಮುಟ್ಬೇಕು ಅಂತ ಆಸೆ ಆಗ್ಬಿಡ್ತಾನೋ. ಇದೀಗ ನೀನ್ ಬಾಯಿ ಮುಚ್ಬಿಟ್ಲು, ನನ್ ಮಗನೇ ಒಳ್ಳೊಳಗನೆ ಮುತ್ಕೊಟ್ಬಿಡೇನೋ. ಸುಮ್ನೆ ಇರೋಲು. ಲೋ ಸತ್ಯ, ಅಮರ ನೀನ್ ಲವ್ ಮಾಡದೆ ಹೋಗಿದ್ರೆ ಖಂಡಿತವಾಗಿ ಇಷ್ಟು ಕ್ಲೋಸ್ ಆಗಿ ಮೂವ್ ಮಾಡ್ತಾರಿಲ್ಲ ಕಣೋ. ಅವಳು ಎಂತ ರಿಸರ್ವ್ ಹುಡುಗಿ, ಒಬ್ಬ ಗಂಡು ಹುಡುಗರ ಜೊತೆನೂ ಮಾತಾಡೋಣ, ಒಪ್ಪತ್ತಿದ್ದಾನೆ. ಅದಕ್ಕೆ ಹೇಳೋದು ಅಮರ ನಿನ್ನ ಲವ್ ಮಾಡ್ತಾಳೆ ಅಂತ. ಸತ್ಯ, ಅಮರ ಬಯಸದೇ ಬಂದ ಭಾಗ್ಯ ಅನ್ನೋ ತರ ನಿನಗೆ ಹೊಲ್ದಿದ್ದಾಳ್ ಕಣೋ. ಮಧುರ ನನಗೆ ಮನ್ಸು ಕೊಟ್ಟಿದ್ದಾಯ್ತು, ಇನ್ನು ಪ್ರೇಮನ್ ಮಾತ್ರ ಒನ್ ಸೈಡೆಡ್. ನಾವಿಬ್ರು ಸೇರ್ಕೊಂಡು ಇವನಿಗೆ ಹೆಲ್ಪ್ ಮಾಡಿ ಒಂದನ್ನು ಕ್ಲಿಯರ್ ಮಾಡ್ಬಿಟ್ರೆ ಅಮರ ಮಧುರ ಪ್ರೇಮ ಸತ್ಯ ಶಿವ ಸುಂದರ ಜೋಡಿಗಳು ಎಷ್ಟು ಚೆನ್ನಾಗಿರುತ್ತಲ್ವಾ? ನೀನೇ ಯೋಚನೆ ಮಾಡು. ಸತ್ಯ ಅಮರ ಶಿವ ಮಧುರ ಪ್ರೇಮ ಸುಂದರ. ಸುಮ್ಮನೆ ಇರೋ, ಏನು ಮಾತಾಡ್ಬೇಡಿ, ನಂಗೆ ತಲೆ ಎಲ್ಲ ಸುತ್ತಾ ಇದೆ. ಇವಾಗ ಸುಮ್ಮನೆ ಕಾಲೇಜಿಗೆ ನಡೀರಿ.